ನಾಳೆಗಳನ್ನು ಕಟ್ಟಬೇಕಾಗತ್ತೆ. ಹೀಗಾಗಿ ನಿನ್ನೆಗಳನ್ನು ನೆನೆಸ್ಕೊಳ್ಳುವಾಗ ಇವೆಲ್ಲ ಬೇಕು ನಿಜ. ಆದರೆ ನಾಳೆಗಳನ್ನು ಕಟ್ಟುವಾಗ ಏನು ಬೇಕು ಅನ್ನೋದನ್ನು ಇವತ್ತಿನ ಕನ್ನಡ ಸಿನಿಮಾ ಯಾವ ಸ್ಥಿತ್ಯಂತರದಲ್ಲಿದೆ, ಯಾವ ರೀತಿಯ ಸಂದಿಗ್ಧದಲ್ಲಿದೆ, ಅದರ ಮುಖಾಂತರ ಯಾವ ತರಹದಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಕುಲುಮೆಯನ್ನು ಕೂಡ ನೀವು ಕೊಡಬೇಕಾಗತ್ತೆ. ನಿಜ, ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ ಹಿರಿಯರ ಬಗ್ಗೆ, ಹಿರಿಯರ ಎಲ್ಲ ಕೆಲಸಗಳ ಬಗ್ಗೆ. ಅದರಿಂದ ಸ್ಫೂರ್ತಿ ಪಡೆದು ನಾವು ಕಟ್ಟಿಕೊಳ್ಳುವಂತಹ ಬದುಕಿನ ಬಗ್ಗೆ ನಾವು ಯಾವಾಗಲೂ ಅವರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇವೆ. ಆ ಹೆಮ್ಮೆಯೆಲ್ಲ ನಾವು ನಿಜವಾಗಿಯೂ ಅಹಂಕಾರದಿಂದಲೇ ಹೇಳಬೇಕು. ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂಥ ಅದ್ಭುತವಾದ ಒಂದು ವಿಜುವಲ್ ಲಿಟ್ರಸಿಯನ್ನು ಹುಟ್ಟು ಹಾಕಿದೆ ಅಂದಿನಿಂದ ಇಂದಿನವರೆಗೆ ಅನ್ನೋದನ್ನು ನಾವು ಭಾಳಷ್ಟು ಜನ ಹೇಳ್ತೇವೆ. ಭಾಳ ಹಿಂಜರಿಕೆ ನಮ್ಮಲ್ಲಿ, ಅದರಲ್ಲೂ ಒಂದು ರೀತಿ ಕೀಳರಿಮೆ ಇರುತ್ತದೆ ನಮಗೆ. ನಾವು ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೇವೆ. ಅದನ್ನು ಮೀರಿ ಬೆಳಿಬೇಕಾದ್ರೆ ನಿಜವಾಗಿಯೂ ಚಂದನ ಮರದ ಈ ಚಿಲುಮೆ ಆ ಕೆಲಸವನ್ನು ಮಾಡಬೇಕು. ಇಂತಹ ಕೆಲಸವನ್ನು ಅಕಾಡೆಮಿ ಮಾಡಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು, ಅವೆಲ್ಲ ಮಾಡಬೇಕಾಗಿತ್ತು ನಿಜ. ಮಾಡಲಿಕ್ಕೆ ಹೊರಟಾಗ ಕೂಡ ಏನೇನಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರೋದ್ರಿಂದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲೋ ಅಥವಾ ಯಾವುದೇ ರೀತಿಯ ವ್ಯವಸ್ಥಿತ ವ್ಯವಸ್ಥೆಯಲ್ಲೋ ಇದಾಗೋದಿಲ್ಲ. ಅದಾಗೋದು ಹೃದಯ ತುಂಬಿ ನಿಂತಹ ಕೇವಲ ನಿಮ್ಮಂತಹ ಮನಸ್ಸುಗಳಿಂದ, ಅದು ಕನ್ನಡ ಮನಸ್ಸುಗಳಿಂದ ಆಗೋದು. ಅದು ನೀವು ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಆಭಾರ ಮನ್ನಣೆ. ಇಡೀ ಕನ್ನಡ ಚಿತ್ರರಂಗದ ಆಭಾರ ಮನ್ನಣೆ. ಶೈಕ್ಷಣಿಕವಾಗಿ ಸಿನಿಮಾ ಬೆಳಿಬೇಕು. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಿನಿಮಾ ನಮ್ಮ ಮನಸ್ಸಿನ ಒಳಗೆ, ನಮ್ಮ ಮನೆಯ ಒಳಗೆ ಬಂದು ಕೂತಿದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಪ್ರತಿಯೊಬ್ಬರ ಕೈಯಲ್ಲೂ ಇದು ಇರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಅದರ ಪರಾವಲಂಬಿತನಕ್ಕೆ ಒಪ್ಕೊಂಡಿದ್ದೇವೆ. ನಾವೊಂದು ರೀತಿ ಪರಾವಲಂಬಿಗಳಾಗಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ವಿಜುವಲ್ ಲಿಟ್ರಸಿ ಬಹಳ ಮುಖ್ಯ. ಆ ದೃಶ್ಯ ಮಾಧ್ಯಮದ ಒಟ್ಟಾರೆ ಸಾಧ್ಯತೆಗಳನ್ನು ಶೈಕ್ಷಣಿಕವಾಗಿ ಅದನ್ನು ತಲುಪಿಸಬೇಕಾದ್ದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಇಂತಹ ಪಠ್ಯಗಳು ಮುಖ್ಯ. ಇದೊಂದು ಪಠ್ಯ, ಕನ್ನಡಕ್ಕೆ ಬೇಕಾದಂತಹ ಅದ್ಭುತವಾದ ಒಂದು ಪಠ್ಯ. ಈ ರೀತಿಯ ಪಠ್ಯಗಳ ಮುಖಾಂತರವೇ ಎಜುಕೇಷನ್ ಇನ್ ಸಿನಿಮಾ, ಸಿನಿಮಾ ಇನ್ ಎಜುಕೇಷನ್ ಅನ್ನುವ ನನ್ನ ಘೋಷವಾಕ್ಯವನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೇನೆ. ಇದನ್ನೇ ಚಲನಚಿತ್ರ ಅಕಾಡೆಮಿಯ ಘೋಷವಾಕ್ಯವಾಗಿ ಮೊದಲು ಹಾಕಿದ್ದೆ ನಾನು. ಆದರೆ ಇಲ್ಲ, ಈಗ ಅಲ್ಲಿ ಘೋಷವಾಕ್ಯವೂ ಇಲ್ಲ, ಇನ್ನು ಉಳಿದಿದ್ದೆಲ್ಲ ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ನೀವು ಶ್ಯಾಮ್ ಮತ್ತು ಶರಣು ಮತ್ತು ಅದರ ಹಿಂದೆ ಇರುವ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ ಏನು ಅಂದರೆ, ಇಂತಹ ಪಠ್ಯಗಳ ಮುಖಾಂತರ ನಾವು ಮುಂದಿನ ಭವಿಷ್ಯದ ಪೀಳಿಗೆಯಲ್ಲಿರುವಂತಹ ಯಾವುದೇ ಫಿಲ್ಮ್ ಮೇಕರ್ ಆಗಿರಲಿ, ಅವನಿಗೆ ಇದು ಗೊತ್ತಿರಬೇಕು. ಅದರ ನಂತರ ಅವನು ತನ್ನ ಸಿನಿಮಾ ಮಾಡೋಕ್ಕೋ ಅಥವಾ ಸಿನಿಮಾ ನಡೆಯೋದಕ್ಕೋ ಇನ್ನೇನೋ ಮಾಡೋದಕ್ಕೋ ಹೊರಡಬೇಕೇ ಹೊರತು ಸರ್ವಜ್ಞನಾಗಿ ಅಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಬರ್ತಿರೋರೆಲ್ಲ ಸರ್ವಜ್ಞರು. ಹಾಗಾಗಿ ಏನಾದ್ರು ಹೇಳಕ್ಕೆ ಹೋದರೆ ನಂಗೆ ಗೊತ್ತಿದೆ ಸರ್ ಅಂತಾನೆ. ಮತ್ತು ಅವನೇನಾದರೂ ಏನಪ್ಪ ಮಾಡ್ತಿದ್ಯಾ ಅಂದರೆ ಐ ಆಮ್ ಮೇಕಿಂಗ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅಂತ. ಅದೇನು ಡಿಫ್ರೆಂಟು ಅಂತ ಹೇಳಪ್ಪ ಅಂದರೆ ಅವನ ಪಾಪ ಅದು ಡಿಫ್ರೆಂಟ್ ಸರ್ ಅಂತಾನೆ. ಈ ಮಾದರಿಗಳನ್ನು ನಾವು ದಯವಿಟ್ಟು ಮುಂದಿನ ಕನ್ನಡ ಚಲನಚಿತ್ರ ರಂಗದ ನಿಜವಾದಂತಹ ಇತಿಹಾಸಗಳನ್ನು, ಕೇವಲ 90 ಅಲ್ಲ, ನೀವಿಲ್ಲಿ 900 ಚಿತ್ರಗಳನ್ನು ಸೇರಿಸುವಷ್ಟರ ಮಟ್ಟಿಗೆ ಇದೆ. ಆ ತಾಕತ್ತಿರುವಂತಹ ಸಿನಿಮಾಗಳಿದೆ. ಅದರಲ್ಲಿ 90ಅನ್ನಷ್ಟೇ ಹೀಗೆ ಹೇಳಿದ್ದಾರೆ, ಮೇಲಿಟ್ಟಿದ್ದಾರೆ ಅಷ್ಟೇ. ಹಾಗಂತ ಹೇಳಿ ಇನ್ನು ಉಳಿದದ್ದೆಲ್ಲ ಅಲ್ಲ ಅಂತಲ್ಲ, ಇದೆ. ಅವೆಲ್ಲಕ್ಕೂ ಅದರದೇ ಆದಂತಹ ನಿಜವಾದ ಶಕ್ತಿ ಇದ್ದಿದ್ದರಿಂದಲೇ ಇವತ್ತು ನಾವು ಕನ್ನಡಿಗರು ಇಲ್ಲಿ ಹೀಗೆ ನಿಂತು ಮಾತಾಡಲಿಕ್ಕೆ ಸಾಧ್ಯ. ನಮ್ಮದು ಒಂದು ಉದ್ಯಮವಾಗಿ ಬೆಳೆದದ್ದು ಸಾಧ್ಯ. ಅದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದರ ಮುಖಾಂತರ ನಮ್ಮನ್ನು ನಾವು ನಾಳೆಗಳಿಗೆ ಕಟ್ಟಿಕೊಳ್ಳಬೇಕು ಅನ್ನೋದು ನನ್ನ ಅನಿಸಿಕೆ. ಆತ್ಮೀಯರೇ, ಶಿಕ್ಷಣ ಇವತ್ತು ಬಹಳ ಮುಖ್ಯವಾದಂತಹ ಕೆಲಸ. ಆ ಶಿಕ್ಷಣ, ಸಿನಿಮಾ ಶಿಕ್ಷಣ ಆಗದ ಹೊರತು ರಾತ್ರಿ ಕನಸು ಕಂಡು ಬೆಳಗ್ಗೆ ಸಿನಿಮಾ ಮಾಡುವ ಈ ಪ್ರವೃತ್ತಿ, ಅದರಲ್ಲೂ ಈಗ
ಡಿಜಿಟಲ್ ಎರಾದಲ್ಲಿ ಎಂತಹ ಪ್ರವೃತ್ತಿ ಅಂದರೆ ಇಡೀ ಎಲ್ಲರಿಗೂ ಸಿನಿಮಾ ಮಾಡುವಂತಹ ನೋಮ್ಯಾನ್ಸ್ ಲ್ಯಾಂಡ್ ಆಗಿದೆ ಸಿನಿಮಾ. ಈ ನೋಮ್ಯಾನ್ಸ್ ಲ್ಯಾಂಡನ್ನು ಶೈಕ್ಷಣಿಕವಾಗಿ ಬೆಳೆಸಿ ಅದರ ಮುಖಾಂತರ ನಿಜವಾದ ಸಿನಿಮಾದ ಒಟ್ಟಾರೆ ಸದಭಿಪ್ರಾಯ, ಸದಭಿರುಚಿ ಇವುಗಳನ್ನು ಹಂಚೋದು ಬಹಳ ಮುಖ್ಯ. ಶ್ಯಾಮ್ ಹೇಳ್ತಾ ಕೆಲವು ಮಾದರಿಗಳು ಅದು ಯಾಕೆ ಮಾದರಿಗಳಾಯಿತು ಅಂತ ಗೊತ್ತಾಗೋದಿಲ್ಲ, ಅದು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಗೊತ್ತಾಗೋಲ್ಲ ಅಂತ ಹೇಳ್ದ. ನಿಜ, ಸಿನಿಮಾ ಈಸ್ ಎ ಮ್ಯಾಜಿಕ್. ಆದರೆ ಮ್ಯಾಜಿಕ್ನ ಹಿಂದೆ ಇಡೀ ತಂಡದ ಪರಿಶ್ರಮ ಇರುತ್ತೆ. ಅಂತಹ ಪರಿಶ್ರಮವನ್ನು ಯಾರೊಬ್ಬರು ನಾನು ಅಂತ ಹೇಳ್ಕೊಳ್ಳಲ್ಲ, ನಾವು ಅಂತಲೇ ಹೇಳ್ಕೊಳ್ಳೋದು. ಅದರಿಂದಾಗಿ ಆ್ಯಸ್ ಮುರಳಿ ಸೆಡ್, ನಮ್ಮ ಕನ್ನಡ ಚಲನಚಿತ್ರರಂಗ ಇಡೀ ಪ್ರಪಂಚಕ್ಕೆ ತನ್ನದೇ ಆದಂಥ ದೃಷ್ಟಾಂತಗಳನ್ನು ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿರುವ ನಾವೆಲ್ಲರೂ ಸಾಕ್ಷಿ. ಆ ಸಾಕ್ಷೀಕರಿಸಿದ ಪುಸ್ತಕಕ್ಕೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಇದು ಮುಂದುವರಿಯಲಿ. ನಿಮ್ಮ ಜೊತೆ ನಾವಿದ್ದೇವೆ. ನಮ್ಮ ಸಿನಿಮಾಗಳ ಮುಖಾಂತರ ನಿಮಗೆ ಹತ್ತಿರವಾಗಿದ್ದೇವೆ. ನಿಮ್ಮ ಕ್ರಿಟಿಕ್ಗಳ ಮುಖಾಂತರ ನೀವು ನಮಗೆ ಹತ್ತಿರ ಆಗಿದ್ದೀರಿ. ನಾವು ಯಾವತ್ತೂ ಕ್ರಿಟಿಕ್ಗಳನ್ನ ಬೈದಿಲ್ಲ, ನಾನಂತೂ ಬೈದಿಲ್ಲ. ಕಾರಣ ಯಾಕೆ ಅಂದರೆ ಅವರು ನಮ್ಮ ಶಿಕ್ಷಣದ ಮೆಟ್ಟಿಲುಗಳು. ಅವರು ಏನು ಹೇಳ್ತಾರೋ ಅವುಗಳನ್ನು ಮುಂದಿನ ಸಿನಿಮಾಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ತಾ ಅದರ ಮುಖಾಂತರ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ. ಅದಕ್ಕೆಲ್ಲ ನಿಜವಾಗಿಯೂ ನಿಮ್ಮಂತಹ ಕ್ರಿಟಿಕ್ಸ್ಗಳ ಒಂದು ದಂಡೇ ಇದೆ ಹಿಂದೆ. ಆ ಎಲ್ಲ ಹಿರಿಯರನ್ನು ನಾನು ಇಲ್ಲಿ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗಿಯೂ ಆ ಕ್ರಿಟಿಕ್ಸ್ಗಳ ಮುಖಾಂತರ ಇವತ್ತು ನೀವು ಏನು ಇಲ್ಲಿ ಕೊಡ್ತಾ ಇದ್ದೀರಿ, ಅದಕ್ಕೆ ನೀವು ಕೂಡ ಮುಂದಿನ ಪೀಳಿಗೆಗೆ ಈ ಮಾದರಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ಮಾದರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶುಭವಾಗಲಿ.